ಮಂಡ್ಯ ಚುನಾವಣಾ ಅಖಾಡಕ್ಕೆ ಸ್ಯಾಂಡಲ್ವುಡ್ ಕ್ವೀನ್ ಈಗ ಎಂಟ್ರಿಯನ್ನ ನೀಡ್ತಾ ಇದ್ದಾರೆ. ಕೆಪಿಸಿಸಿ ಸ್ಟಾರ್ ಕ್ಯಾಂಪೇನರ್ ಲಿಸ್ಟ್ ನಲ್ಲಿ ನಟಿ ರಮ್ಯಾಗೂ ಈಗ ಸ್ಥಾನ ದೊರೆತಿದೆ. ಈ ಬಾರಿ ಎಲೆಕ್ಷನ್ ನಲ್ಲಿ ಕ್ಯಾಂಪೇನ್ ಯಾರು ಮಾಡ್ತಾರೆ, ಅದು ಸ್ಟಾರ್ ಕ್ಯಾಂಪೇನರ್ ಯಾರ್ಯಾರು ಇರ್ತಾರೆ ಅನ್ನುವಂತ ಕುತೂಹಲ. ಕೆಪಿಸಿಸಿಯ ಸ್ಟಾರ್ ಕ್ಯಾಂಪೇನರ್ ಲಿಸ್ಟ್ ನಲ್ಲಿ ನಟಿ ರಮ್ಯಾಗೂ ಸ್ಥಾನ. ಸ್ಟಾರ್ ಕ್ಯಾಂಪೇನರ್ ಆಗಿ ಮತ್ತೊಂದು ಇನ್ನಿಂಗ್ಸ್ ಅನ್ನ ಶುರು ಮಾಡ್ತಾರ ಹಾಗಾದ್ರೆ ಮಾಜಿ ಸಂಸದೆ ಅನ್ನುವಂತ ಪ್ರಶ್ನೆ. ಈ ಹಿಂದೆ ಭಾರತ್ ಜೋಡೋ ಯಾತ್ರೆ ನಡೆದಂತ ಸಂದರ್ಭದಲ್ಲಿ ರಮ್ಯಾ ಕಾಣಿಸ್ಕೊಂಡಿದ್ರು. ಬಳಿಕ ಯಾವುದೇ ಕಾಂಗ್ರೆಸ್ನ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಮಂಡ್ಯ ರಣಕಣದಲ್ಲಿ ರಮ್ಯಾ ಎಂಟ್ರಿಯಿಂದ ಸ್ಟಾರ್ ವಾರ್ ಈಗ ಜೋರಾಗ್ತಾ ಇದೆ. ಮತವನ್ನ ಯಾರೆಲ್ಲ ಸೆಳೀತಾರೆ ಅಥವಾ ಸೆಳೆಯಬಲ್ಲ ಮುಖಗಳಿಗೆ ಈಗ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಣೆಯನ್ನ ಹಾಕ್ತಾ ಇದ್ದಾರೆ. ರಮ್ಯಾರನ್ನ ಕರೆಸುವಂತೆ ಮಂಡ್ಯ ಕಾಂಗ್ರೆಸ್ ನಾಯಕರಿಂದಲೂ ಕೂಡ ಒತ್ತಡ ಇದೆ. ಈ ಕಡೆ ಸುಮಲತಾ ಪರ ಪ್ರಚಾರಕ್ಕಿಳಿಯೋದಕ್ಕೆ ದರ್ಶನ್ ಮುಂದಾಗಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಕೂಡ ಸುಮಲತಾ ಪರ ಕ್ಯಾಂಪೇನ್ ಮಾಡೋದಿಲ್ಲ ಅಥವಾ ಈ ಬಾರಿ ಚುನಾವಣೆಯಲ್ಲೇ ಕ್ಯಾಂಪೇನಿಂಗ್ ಮಾಡೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರೂ ಕೂಡ ಕ್ಯಾಂಪೇನ್ ಮಾಡುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಮಂಡ್ಯ ಪ್ರಚಾರದ ಕಣಕ್ಕೆ ಈಗ ರಮ್ಯಾರನ್ನ ಇಳಿಸೋದಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ತನ್ನದೇ ಆದಂತಹ ವರ್ಚಸ್ಸನ್ನ ಹೊಂದಿದ್ದಾರೆ ರಮ್ಯಾ, ತನ್ನದೇ ಆದಂತಹ ಫ್ಯಾನ್ ಫಾಲೋವಿಂಗ್ ಅನ್ನ ಹೊಂದಿದ್ದಾರೆ, ಮತ ಬ್ಯಾಂಕ್ ಕೂಡ ಹೊಂದಿದ್ದಾರೆ. ಈ ಹಿಂದೆ ಸ್ಪರ್ಧೆಯನ್ನ ಮಾಡಿದಂಥ ಕ್ಷೇತ್ರ, ಆ ನಂತರದಲ್ಲಿ ಕ್ಷೇತ್ರದಿಂದಲೂ ಸ್ಪರ್ಧೆಯಿಂದಲೂ ಚುನಾವಣಾ ಕಣದಿಂದಲೂ ಅಥವಾ ಆಕ್ಟಿವ್ ಪಾಲಿಟಿಕ್ಸ್ನಿಂದಲೂ ಕೂಡ ದೂರ ಸರಿದಿದ್ರು ರಮ್ಯಾ. ಸಾಕಷ್ಟು ಬೇರೆ ಬೇರೆ ಕಾರಣಗಳಿಂದಲೂ ಕೂಡ ಬಹಳ ದೂರ ಉಳ್ಕೊಂಡಿದ್ರು. ಕಾಂಗ್ರೆಸ್ನ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ. ಅದರ ನಂತರ ಭಾರತ್ ಜೋಡೋ ಯಾತ್ರೆಯಲ್ಲಿ ಕಾಣಿಸ್ಕೊಳ್ಳೋ ಮೂಲಕ ಮತ್ತೆ ಈ ರಾಜಕೀಯಕ್ಕೆ ಎಂಟ್ರಿಯನ್ನ ನೀಡ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಕುರುಹು ಸುಳಿವುಗಳು ಕೂಡ ವ್ಯಕ್ತ ಆಗಿತ್ತು. ಈಗ ಸ್ಟಾರ್ ಕ್ಯಾಂಪೇನರ್ ಆಗಿ ಭರ್ಜರಿ ಪ್ರಚಾರವನ್ನ ನಡೆಸಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಈ ಬಾರಿ ಸ್ಟಾರ್ ಕ್ಯಾಂಪೇನರ್ಗಳು ಯಾರ್ಯಾರಾಗಿರ್ತಾರೆ ಅನ್ನೋದೇ ಬಹಳ ಕುತೂಹಲ. ಅದರಲ್ಲೂ ಕೂಡ ರಮ್ಯಾ ರಾಜಕೀಯದಿಂದಲೇ ದೂರ ಉಳಿದಿರುವಂಥ ಸಂದರ್ಭದಲ್ಲಿ ಅವರನ್ನ ಸ್ಟಾರ್ ಕ್ಯಾಂಪೇನರ್ ಆಗಿ ಕರೆಸಿರುವಂಥದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಆನಂದ್, ಖಂಡಿತವಾಗ್ಲೂ ಅಶ್ವಿನಿ, ಸದ್ಯಕ್ಕೆ ಮೈತ್ರಿ ಪಕ್ಷದಿಂದ ಮಂಡ್ಯದಲ್ಲಿ ಅಭ್ಯರ್ಥಿ ಯಾರು ಅಂತ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಕುಮಾರಸ್ವಾಮಿ ಮತ್ತೆ ಈ ಕಡೆ ಸುಮಲತಾ ನಡುವೆ ಬಹಳಷ್ಟು ಒಂದು ಪೈಪೋಟಿ ನಡೀತಾ ಇದೆ. ಯಾರೇ ಕಣಕ್ಕೂ ಹಿಡಿದ್ರು ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಜಿದ್ದಾಜಿದ್ದಿನ ಒಂದು ಪೈಪೋಟಿ ನಡೆಯೋದಂತೂ ಸತ್ಯ. ಈ ಹಿನ್ನೆಲೆಯಲ್ಲಿ ಸುಮಲತಾ ಅವರು ಕೂಡ ಟಿಕೆಟ್ ಪಡೆದುಕೊಂಡು ಅಖಾಡಕ್ಕೆ ಇಳಿಯೋದಕ್ಕೆ ಬಹಳಷ್ಟು ಒಂದು ಸರ್ಕಸ್ ಅನ್ನ ನಡೆಸ್ತಾ ಇದ್ದಾರೆ. ಒಂದು ವೇಳೆ ಸುಮಲತಾ ಅವರು ಏನಾದ್ರೂ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅಖಾಡಕ್ಕೆ ಹಿಡಿದಿದೆ ಆದ್ರೆ ಅವರ ಪರವಾಗಿ ಸ್ಟಾರ್ ದರ್ಶನ್ ಅವರು ಪ್ರಚಾರ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಯಶ್ ಅವರು ಕೂಡ ಬರ್ತಕ್ಕಂತ ಒಂದು ಸಾಧ್ಯತೆ ಇದೆ. ಇದ್ರ ಜೊತೆಗೆ ಪ್ರೇಮ್ ಆಗಿರ್ಬೋದು ಅಥವಾ ಇನ್ನಿತರ ದಿಗಂತ್ ಆಗಿರ್ಬೋದು, ಇನ್ನಿತರ ಒಂದು ನಟರು ಕೂಡ ದರ್ಶನ್ ಪರ ನಿಲ್ತಕ್ಕಂತ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿ ಸ್ಟಾರ್ ಪ್ರಚಾರಕರ ಒಂದು ಕೊರತೆ ಎದುರಾದಂತ ಒಂದು ಹಿನ್ನೆಲೆಯಲ್ಲಿ ನಟಿ ರಮ್ಯಾ ಅವರನ್ನ ಮಂಡ್ಯ ಅಖಾಡಕ್ಕೆ ಇಳಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಕೇವಲ ಡಿಕೆ ಶಿವಕುಮಾರ್ ಮಾತ್ರವಲ್ಲ, ಮಂಡ್ಯ ಕಾಂಗ್ರೆಸ್ನ ಕೆಲವು ಮುಖಂಡರು ಕೂಡ ರಮ್ಯಾ ಅವರನ್ನ ಕರ್ತರಬೇಕು ಪ್ರಚಾರಕ್ಕೆ ಅನ್ನೋ ಒಂದು ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡಿದ್ದಾರೆ. ಹೀಗಾಗಿ ಕೆಪಿಸಿಸಿ ಸ್ಟಾರ್ ಕ್ಯಾಂಪೇನರ್ ಪಟ್ಟಿಯಲ್ಲಿ ನಟಿ ರಮ್ಯಾ ಅವ್ರಿಗೂ ಕೂಡ ಸ್ಥಾನವನ್ನ ನೀಡಲಾಗಿರ್ತಕ್ಕಂಥದ್ದು. ಕಳೆದ ಬಾರಿ ಭಾರತ್ ಜೋಡೋ ಒಂದು ಯಾತ್ರೆ ವೇಳೆ ನಟಿ ರಮ್ಯಾ ಅವರು ಗುರುಸ್ಕೊಂಡಿದ್ರು. ಜೊತೆಗೆ ರಾಹುಲ್ ಗಾಂಧಿ ಅವರ ಜೊತೆ ಹೆಜ್ಜೆ ಹಾಕಿದ್ರು. ತದನಂತರ ಅವರು ಯಾವುದೇ ಕಾಂಗ್ರೆಸ್ ಒಂದು ವೇದಿಕೆಗಳಲ್ಲಿ ಗುರುಸ್ಕೊಂಡಿಲ್ಲ. ಜೊತೆಗೆ ಯಾವುದೇ ಒಂದು ಸಮಾರಂಭಗಳಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಹೀಗಾಗಿ ನಟಿ ರಮ್ಯಾ ಅವರನ್ನ ಕರ್ತಂದ್ರೆ ಒಂದಷ್ಟು ಒಕ್ಕಲಿಗ ಮತಗಳನ್ನು ಸೆಳೆಯಬಹುದು ಲೆಕ್ಕಾಚಾರವನ್ನ ಕಾಂಗ್ರೆಸ್ ನಾಯಕರು ಹಾಕೊಂಡಿದ್ದಾರೆ. ಮಂಡ್ಯದಲ್ಲಿ ನಟಿ ರಮ್ಯಾ ಅವ್ರಿಗೆ ತಮ್ಮದೇ ಆದಂತ ಒಂದು ಫ್ಯಾನ್ಸ್ ಪಡೆನೂ ಕೂಡ ಇದೆ, ಹಾಗೆ ವರ್ಚಸ್ಸು ಕೂಡ ಇದೆ. ಹಾಗಾಗಿ ಈ ಒಂದು ಬಿಜೆಪಿ ಹಾಗೆ ಮೈತ್ರಿ ನಾಯಕರ ಒಂದು ಸ್ಟಾರ್ ವಾರ್ ಏನಿದೆ, ಇವ್ರಿಗೆ ತಿರುಗೇಟು ಕೊಡ್ತಕ್ಕಂತ ಕೆಲಸವನ್ನ ನಟಿ ರಮ್ಯಾ ಅವರ ಮೂಲಕ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ತೀರ್ಮಾನವನ್ನ ಮಾಡಿರ್ತಕ್ಕಂಥದ್ದು. ಈ ವಿಚಾರವಾಗಿ ರಮ್ಯಾ ಅವರ ಜೊತೆನೂ ಕೂಡ ಮಾತುಕತೆಯನ್ನ ನಡೆಸೋದಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿರ್ತಕ್ಕಂಥದ್ದು. ಒಂದ್ ವೇಳೆ ಡಿಕೆ ಶಿವಕುಮಾರ್ ಅವರು ಓಕೆ ಅಂತ ಹೇಳಿದ್ರೆ ನಟಿ ರಮ್ಯಾ ಅವರು ಮಂಡ್ಯ ಅಖಾಡಕ್ಕೆ ಮತ್ತೆ ಒಂದು ಎಂಟ್ರಿಯನ್ನ ಕೊಡ್ತಾರೆ. ಜೊತೆಗೆ ಅವರು ಮಾಜಿ ಸಂಸದೆಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಜನಪ್ರಿಯತೆಯನ್ನು ಕೂಡ ಗಳಿಸ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಮಂಡ್ಯದಲ್ಲಿ ನಾನು ಈಗಾಗಲೇ ಹೇಳಿದಂತೆ ತಮ್ಮದೇ ಆದಂತ ಒಂದು ವರ್ಚಸ್ ಹಾಗೆ ತಮ್ಮದೇ ಆದಂತ ಒಂದು ಫ್ಯಾನ್ಸ್ ಪಡೆಯನ್ನ ಹೊಂದಿರತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಸುಮಲತಾ ವಿರುದ್ಧ ಪ್ರಚಾರಕ್ಕೆ ನಟಿ ರಮ್ಯಾವನ್ನ ಕರೆತರ್ತಕ್ಕಂತ ಒಂದು ಪ್ರಯತ್ನಗಳು ಜೋರಾಗಿ ನಡೀತಾ ಇದೆ. ಅಶ್ವಿನಿ. ಓಕೆ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.